ಖಾರ ತಿನ್ನಲ್ಲ, ಅವ್ರಿಗೆ ಸಪ್ರೇಟ್ ಮಾಡಬೇಕು. ಇವಳಿಗೆ ಹೇಳ್ತಾ ಇದ್ದೀನಿ ಲೈವ್ ಕೊಟ್ಟಿದಾರ ಇಲ್ವಾ ನೋಡಿ ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಸೇಫ್ ಆ್ಯಂಡ್ ಸೌಂಡ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸಂಕ್ರಾಂತಿ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು, ಮಾಡಲಿಲ್ಲ. ಬಿಕಾಸ್ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಆ್ಯಂಡ್ ಅಡುಗೆ ಎಲ್ಲ ಮಾಡಿದ್ದೀನಿ. ಯಾಕಂದರೆ ಇವರು ಸಂಕ್ರಾಂತಿ ಟೈಮಲ್ಲಿ ಹಿರಿಯರ ಪೂಜೆ ಮಾಡ್ತಾರಂತೆ, ಅಂದರೆ ಹಿರಿಯರಿಗೆ ನೈವೇದ್ಯ ಇಡ್ತಾರಂತೆ. ಸೊ ಅದೆಲ್ಲ ಮನೆ ಸೊಸೆನೇ ಮಾಡಬೇಕಂತೆ. ಸೊ ಅದಕ್ಕೆಲ್ಲ ರೆಡಿ ಮಾಡಿ ಎಲ್ಲ ಆಲ್ಮೋಸ್ಟ್ 99% ಆಗಿದೆ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ನೊಂದು ಡಿಶ್ ಮಾಡಬೇಕು, ಅದನ್ನು ಮಾಡ್ತೀನಿ. ಆ್ಯಕ್ಚುಲಿ ಇವರು ಉದ್ದಿನೊಡೆ ಬೇಕು ಅಂತ ಕೇಳಿದ್ದಾರೆ. ಸೊ ಯಾಕಂದರೆ ಅವ್ರ ಮಮ್ಮಿಗೆ ಉದ್ದಿನೊಡೆ ಎಲ್ಲ ಇಷ್ಟ ಇತ್ತಂತೆ. ಸೊ ನಮ್ಮ ಡ್ಯಾಡಿಗೂ ಇಷ್ಟ, ನನ್ನ ಜೊತೆ ನನ್ನ ಡ್ಯಾಡಿ ಪೂಜೆನೂ ಮಾಡ್ತೀನಿ. ಸೊ ಉದ್ದಿನೊಡೆ ಮಾಡಬೇಕಂತೆ. ಅದಕ್ಕೆ ಉದ್ದಿನಬೇಳೆ ನೆನೆ ಇಟ್ಬಿಟ್ಟು ಬಂದಿದ್ದೀನಿ. ಅದು ನೆನಿಬೇಕು, ಇಲ್ಲ ಅಂದರೆ ಅದೂ ಆಗ್ಬಿಡ್ತಿತ್ತು. ಬಟ್ ಆಲ್ಮೋಸ್ಟ್ ಆಗಿದೆ. ಏನಾಗಿದೆ ಅಂತೆಲ್ಲ ತೋರಿಸ್ತೀನಿ ನಾನು ಹೋದ್ಮೇಲೆ. ತುಂಬ ಸುಸ್ತಾಗಿದ್ದೀನಿ, ಬಿಕಾಸ್ ಎಲ್ಲ ಒಬ್ಬಳೇ ಮಾಡಬೇಕು ಕೆಲಸ ಮನೇಲಿ. ಆ್ಯಂಡ್ ಇವತ್ತು ನನಗೆ ಹೌಸ್ ಹೆಲ್ಪಿಗೆ ಬರ್ತಾರೆ, ಸ್ವೀಪಿಂಗ್ ಮಾಪಿಂಗ್ ಬರ್ತಾರೆ. ಬಟ್ ಇವತ್ತು ಸಂಕ್ರಾಂತಿ ಅಂತ ಅವರು ಕೂಡ ಒಂದು 3 ಡೇಸಿಂದ ಬರ್ತಾ ಇಲ್ಲ. ಸ್ವೀಪಿಂಗ್ ಮಾಪಿಂಗ್ಗೆ ಒಬ್ಬರು ಬರ್ತಾರೆ. ಸೊ ಅವರು ಕೂಡ ಈಗ ರಜಾ ಹಾಕಿದ್ದಾರೆ 3 ಡೇಸ್. ಅದೂ ಸೊ 3 ಡೇಸಿಂದ ಫುಲ್ ನೆನ್ನೆ ಇವತ್ತು ನಾಳೆ ಫುಲ್ ಒಬ್ಬಳೇ ಆಗಿಬಿಟ್ಟಿದೆ ಎಲ್ಲ ಕೆಲಸ ಮನೇಲಿ. ಪೂರ್ತಿ ಕಸನೆಲ್ಲ ಮಾಡ್ಕೋಬೇಕು, ಅಂದರೆ ಸ್ವೀಪಿಂಗ್ ಮಾಪಿಂಗ್ ಮಾಡ್ಕೋಬೇಕು. ಪಾತ್ರೆ ಇಷ್ಟೊಂದು, ಅದನ್ನು ಹಬ್ಬದ ಟೈಮಲ್ಲಿ ಪಾತ್ರೆಗಳು ಜಾಸ್ತಿನೇ ಇರುತ್ತೆ, ಅದೆಲ್ಲ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೇಲಿ ನಮ್ಮ ಮಾವ ಖಾರ ತಿನ್ನಲ್ಲ, ಅವ್ರಿಗೆ ಸಪ್ರೇಟ್ ಮಾಡಬೇಕು, ಆಯಿಗೆ ಸಪ್ರೇಟ್. ಆ್ಯಂಡ್ ನನ್ನ ಹಸ್ಬೆಂಡ್ ಅಕ್ಕ ಅವ್ರು ಸ್ವಲ್ಪ ಖಾರ ಕಡಿಮೆ ತಿಂತಾರೆ, ಅವ್ರಿಗೆ ಬೇರೆ ಮಾಡಬೇಕು. ನನಗೆ ನನ್ನ ಹಸ್ಬೆಂಡ್ ಸ್ವಲ್ಪ ನಾವು ಖಾರ ಮೀಡಿಯಮ್ ಆಗಿ ತಿಂತೀವಿ, ನಾವು ಸಪ್ರೇಟಾಗಿ ಮಾಡ್ಕೋಬೇಕು. ಸೊ ಈ ರೀತಿ ಎಲ್ಲ ಪೂರ್ತಿ ತುಂಬ ಹೆವಿ ಆಗಿಬಿಟ್ಟಿದೆ. ಬಟ್ ಮಾಡಲೇಬೇಕಲ್ವಾ. ಬಟ್ ನೀವು ಕೇಳ್ಬೋದು ನಿಮ್ಮ ಹಸ್ಬೆಂಡ್ ಅಕ್ಕ ಹೆಲ್ಪ್ ಮಾಡಲ್ವಾ ಅಂತ. ಸೊ ಒಂದ್ಸಲ ಹೆಲ್ಪ್ ಮಾಡಿ ಅಂತ ಕೇಳಿದ್ದೆ. ಮನೆ ಮಗಳು ಯಾವ ಕೆಲಸನೂ ಮಾಡಬಾರ್ದು, ಆರಾಮಾಗಿರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವಾಗಿಂದ ಕೇಳ್ತಾ ಇಲ್ಲ ನಾನು. ಆ್ಯಂಡ್ ಅವರು ಕೂಡ ಬಂದು ನನಗೆ ಮಾಡಲ್ಲ, ಹೆಲ್ಪ್ ಮಾಡಲ್ಲ. ಸೊ ಬಟ್ ಜಸ್ಟ್ ಒಂದು ಪ್ಲೇಟ್ ಅಥವಾ ಒಂದು ಪಾತ್ರೆ ಎತ್ಬಿಟ್ಟು ಆ ಕಡೆ ಇಟ್ಟಿದ್ರು ಅಂದರೆ ನಾನು ತುಂಬ ಜಾಸ್ತಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಇವಾಗ ಅದನ್ನೇ ಹೇಳಿದರು ಕಿಚನ್ನಲ್ಲಿ. ಸೊ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ಬಂದಿದ್ದೀನಿ ಮೇಲೆ. ತುಂಬ ಜನ ಹೇಳ್ತಾರೆ ನೀವು ಅವ್ರ ಬಗ್ಗೆ ಹಾಗೆ ಹೇಳಬೇಡಿ ಹೀಗೆ ಹೇಳಬೇಡಿ ಅಂತ. ಒಂದ್ಸಲ ನನಗೆ ಕಾಮೆಂಟ್ ಬಂದಿತ್ತು. ಬಟ್ ಹೇಳ್ಕೊಳ್ಳೇಬೇಕಾಗುತ್ತೆ ಅಲ್ವಾ ನನ್ನ ಕಷ್ಟ. ಈಗ ನೀವು ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದಮೇಲೆ ನಾನು ನಿಮ್ಮ ಹತ್ರ ನನ್ನ ಕಷ್ಟನೂ ಹೇಳ್ಕೋಬೇಕು. ಕಂಪ್ಲೀಟ್ಲಿ ಹೇಳ್ಕೊತಾ ಇಲ್ಲ, 100%ಅಲ್ಲಿ ಜಸ್ಟ್ ಒಂದು 5% ಅದು ನಾನು ನಿಮ್ಮ ಜೊತೆ ಹೇಳ್ಕೋಬೇಕು. ಆ 5%ಏ ನಾನು ಇದನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಸೊ ಇದು ಯಾರ ಬಗ್ಗೆನೂ ನಾನು ಏನಾದರೂ ಕೆಟ್ಟದಾಗಿ ನಾನು ಹೇಳ್ತಾ ಇಲ್ಲ, ಸ್ಪ್ರೆಡ್ ಮಾಡ್ತಿಲ್ಲ, ಏನೂ ಇಲ್ಲ. ಜಸ್ಟ್ ನನ್ನ ಕಷ್ಟ ಹೇಳ್ಕೊತಾ ಇದ್ದೀನಿ. ಸೊ ಸಂಕ್ರಾಂತಿ ವ್ಲಾಗ್ ಇಂಟ್ರೋನೇ ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ. ಈ ರೀತಿ ನಾನು ಬೆಳಗ್ಗೆ ಸ್ನಾನ ಮಾಡಿ ಹೀಗೆಲ್ಲ ರೆಡಿ ಇದ್ದೀನಿ. ಆ್ಯಂಡ್ ಹಾಸಿಗೆ ಕೂಡ ಇನ್ನೂ ನಾನು ಫೋಲ್ಡ್ ಮಾಡಿಲ್ಲ. ಹಾಸಿಗೆ ನೋಡಿ, ಮಲಗಿದ ಹಾಸಿಗೆ ಎಲ್ಲ ಇನ್ನೂ ಹಾಗೆ ಇದೆ. ಆ್ಯಂಡ್ ಆಯುಗೆ ಆಯಿಲ್ ಹಚ್ಚಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಆದರೆ ಅವ್ರ ಪಾಪಾಗೇನೆ ಸ್ನಾನ ಮಾಡಿಸಿ ಅಂತ ಹೇಳ್ತೀನಿ. ಆಗಲೇ ಸ್ವಲ್ಪ ನಾನು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಸೊ ಪೂಜೆ ಕೂಡ ಆಯಿತು, ನೈವೇದ್ಯ ಕೂಡ ಆಯಿತು. ಆ್ಯಂಡ್ ಆಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ನೈವೇದ್ಯ ಮಾಡಿ ಹಿರಿಯರಿಗೂ ಕೂಡ ಪೂಜೆ ಮಾಡಬೇಕು. ಸೊ ಇವತ್ತೇನೇನಾಗುತ್ತೆ ಅಂತ ಒಂದಿಷ್ಟಿಷ್ಟು ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. Throw in dustbin. Yeah, throw in dustbin. Go. Throw in dustbin. Yeah. Jan, Ayu ka bathing karwa doge? Jan, you should talk in. So ಈಗ ಕಿಚನಿಗೆ ಬಂದಿದ್ದೀನಿ. ಆಯುಗೆ ಅವ್ರ ಪಾಪ ಸ್ನಾನ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಅದನ್ನು ಹೇಳಿದ್ದೀನಿ ಅವರಿಗೆ. ಈಗ ಉದ್ದಿನ ವಡೆಗೆ ನೆನೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ನೆನೆ ಹಾಕಿದ್ದೀನಿ. ಸ್ವಲ್ಪ ನೆಂದಿದೆ, ಬೆಳಗ್ಗೆ ನೆನೆ ಹಾಕಿದ್ದೆ.
ಇಲ್ಲಿ ನೆಂದಿದೆ. ಸೊ ಇದನ್ನ ಈಗ ರುಬ್ಬೋದಿಕ್ಕೆ ಜಾರ್ ಕೂಡ ತಗೊಂಡಿದ್ದೀನಿ, ರುಬ್ತೀನಿ. ಆ್ಯಂಡ್ ನನಗೆ ಏನೇನು ಮಾಡಿದ್ದೀನಿ ಅಡುಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಸ್ವೀಟ್ ಪೊಂಗಲ್ ಮಾಡಿಟ್ಟಿದ್ದೀನಿ, ಇದು ನೈವೇದ್ಯಕ್ಕೆ. ಆ್ಯಂಡ್ ಇದು ದಾಲ್ ಮಾಡಿಟ್ಟಿದ್ದೀನಿ, ಪಾಲಕ್ ದಾಲ್, ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇದು ಆ್ಯಂಡ್ ಬೆಳಿಗ್ಗೆ ನಾನು ಖಾರ ಪೊಂಗಲ್ ಮಾಡಿದ್ದೆ, ಅದೆಲ್ಲರೂ ತಿಂದಿದ್ದಾರೆ. ತಿಂದಾದ್ಮೇಲೆ ಇಷ್ಟು ಉಳಿದಿದೆ, ಇದನ್ನು ಆಮೇಲೆ ನಾನು ತಿಂತೀನಿ. ಆ್ಯಂಡ್ ಸೊ ಇಷ್ಟು ನಾನು ಮಾಡಿಟ್ಟಿದ್ದೀನಿ. ಆ್ಯಂಡ್ ಜೊತೆಯಲ್ಲಿ ಈ ಉದ್ದಿನ ವಡೆ ಕೂಡ ಹೋಗುತ್ತೆ. ಸೊ ಇಷ್ಟು ಬೆಳಗ್ಗೆನೇ ಇದು ಮಾಡಿರೋದು. ಒಂದು 12 ಗಂಟೆ ಹಾಗೆ ಪೂಜೆ ಮಾಡ್ತಾರಂತೆ. ಸೊ ಅಷ್ಟರೊಳಗೆಲ್ಲ ರೆಡಿ ಆಗಿಬಿಟ್ರೆ ಆಯಿತು. ಅನ್ನಕ್ಕೆ ಕೂಡ ಇಡಬೇಕು. ಈಗ ಟೈಮ್ 11 o'clock ಆಗಿದೆ. ಸೊ ಅನ್ನಕ್ಕಿಟ್ಟು ಇದಿಷ್ಟು ಮಾಡೋ ಅಷ್ಟೊತ್ತಿಗೆ 12 o'clock ಆಗುತ್ತೆ. ಅಷ್ಟರಲ್ಲಿ ನಾವು ನಮ್ಮ ಪೂಜೆ ಮುಗಿಸ್ಕೋಬೋದು. ಪೂಜೆ ಒಂದು ಮುಗೀತು ಅಂದರೆ ಆಮೇಲೆ ಸ್ವಲ್ಪ ಆರಾಮಾಗಿ ಕೂತ್ಕೋಬೋದು, ಸ್ವಲ್ಪ ಊಟ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಆಯು ಒಂದು 2-3 ಡೇಸಿಂದ ಮಧ್ಯಾಹ್ನ ಮಲಗ್ತಾ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು ಕೂಡ ಅವ್ನು ಮಲಗ್ತಾ ಇಲ್ಲ. ಫುಲ್ ಆಟ ಐ ವಾಂಟ್ ಟು ಪ್ಲೇ ಅಂತಾನೆ ಇರ್ತಾನೆ. ಅದೊಂದು ಅವ್ನು ಸ್ವಲ್ಪ ಮಧ್ಯಾಹ್ನ ಮಲ್ಕೊಂಡ್ರೆ ನನಗೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ರೆಸ್ಟ್ ಸಿಗುತ್ತೆ. ಅವ್ನು ಮಲಗಲಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದರೂ ಓಕೆ, ನಾನು ಫೋರ್ಸ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಟ್ ಮಧ್ಯಾಹ್ನ ಮಲಗಲ್ಲ ಅಲ್ವಾ, ಸೊ ರಾತ್ರಿ ಬೇಗ ಮಲ್ಕೋತಾನೆ. ನಿನ್ನೆ ರಾತ್ರಿ ಅಂತೂ 8 o'clock ಬಂದು ನನ್ನ ತೊಡೆ ಮೇಲೆ ಮಮ್ಮ ಅಂದ್ಬಿಟ್ಟು ಹಾಗೆ ತಲೆ ಇಟ್ಟು ಮಲ್ಕೊಂಡ್ಬಿಟ್ಟ ಅವನು. ಆ್ಯಂಡ್ ಬೇಗ ಮಲ್ಕೊಂಡ್ರೆ ರಾತ್ರಿಯಲ್ಲಿ ಮಧ್ಯೆ ಎದ್ದಾಳ್ತಾನೆ ಇರ್ತಾನೆ, ಅದೊಂದು. ಬಟ್ ಇಟ್ಸ್ ಓಕೆ, ಯಾಕಂದರೆ ಇನ್ನು ಒಂದು 2-3 months ಆದಮೇಲೆ ಅವ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲಿಗೆ ಹಾಕಿದ್ದೀವಿ ಅವನಿಗೆ. ಸೊ ಆ್ಯಕ್ಚುಲಿ ಅವ್ನು ಅಂಡರ್ ಏಜ್ ಅಂತ ಹೇಳಿದ್ರು, ಇಲ್ಲಾಂದರೆ ನಾ ಲಾಸ್ಟ್ ಇಯರೇ ಹಾಕೋಣ ಅಂದ್ಕೊಂಡಿದ್ವಿ, ಅಥವಾ ಅಟ್ಲೀಸ್ಟ್ ಡಿಸೆಂಬರಲ್ಲೇ ಕಳ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವನು ಅಂಡರ್ ಏಜ್ ಇದ್ದಾನೆ, ನಾವು ತಗೊಳಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಮಾರ್ಚ್ ಮಂತ್ ಆದಮೇಲೆ ಅವರೇನೋ ಅಡ್ಮಿಷನ್ ಆದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ತಗೊಂಡಿವಿ ಅಂತ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಸೊ ಅಡ್ಮಿಷನ್ ಕೂಡ ಮಾಡಿಸಿದ್ದೀವಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ. ಸೊ ಅವನು ಕೂಡ ಇನ್ನೇನು ಮಾರ್ಚಲ್ಲೇನೋ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಸ್ಕೂಲ್, ಬಟ್ ಮಾರ್ಚ್ ಅಥವಾ ಮೇಲಾಗುತ್ತೋ ಇನ್ನೂ ನಮಗೆ ಮೆಸೇಜ್ ಬಂದಿಲ್ಲ, ಬಂದರೆ ನೋಡಬೇಕು. ಸೊ ಅದಕ್ಕೂ ಕೂಡ ಅಭ್ಯಾಸ ಆಗುತ್ತೆ ಅಂತ. ನನಗೆ ಹೀಗೆ ಮಾಡೋದು ಬರೋದು, ಯಾಕಂದರೆ ನಾನು ಎಷ್ಟು ಗಟ್ಟಿಯಾಗಿ ರುಬ್ಬಿದ್ರೂ ಅದು ಸ್ವಲ್ಪ ವಾಟ್ರಿನೇ ಆಯಿತು, ಅದಕ್ಕೋಸ್ಕರ. ಆ್ಯಂಡ್ ಈ ಕಡೆ ಅನ್ನಕ್ಕೂ ನಾನು ಇಟ್ಟಿದ್ದೀನಿ, ಅದು ಕೂಡ ಆಗ್ತಿರುತ್ತೆ. ಅಷ್ಟರಲ್ಲಿ ಇದು ಉದ್ದಿನೊಡೆನೂ ಆಗಿಬಿಡುತ್ತೆ. ಸೊ ಹೊರಗಡೆ ಕೌ ಬಂದಿದೆ. ಈ ಹಬ್ಬಕ್ಕೆ ಇಲ್ಲಿ ಕೌ ತೊಗೊಂಬರ್ತಾರೆ, ಅಂದರೆ ಹಸು ಕರ್ಕೊಂಬರ್ತಾರೆ. ಸೊ ಇಲ್ಲಿ ಬಾಳೆಹಣ್ಣನ್ನು ತರಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಹೋಗಿ ಆಯು ಕೈಲಿ ತಿನ್ನಿಸ್ತೀನಿ. ಆಯುಗೆ ತುಂಬ ಇಷ್ಟ ಈ ರೀತಿ ಅನಿಮಲ್ಸ್ಗೆ ತಿನ್ನಿಸೋದು ಅಂದರೆ. ಅವನಿಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅವನಿಗೆ ಬಾಳೆಹಣ್ಣು ಕೊಟ್ಟರೆ ತಿನ್ನಿಸ್ತಾನೆ. ಆ್ಯಂಡ್ ಜೊತೆಲಿ ನಾವು ಕೂಡ ತಿನ್ನಿಸ್ತೀವಿ. ಸೊ ಸ್ವಲ್ಪ ಅಕ್ಕಿ, ಆಮೇಲೆ ಬಾಳೆಹಣ್ಣು ಹಸುಗೆ ತಿನ್ನಿಸೋದಕ್ಕೆ. ಅಕ್ಕಿ ಮೇ ಬಿ ತೊಗೊಂಬರ್ತಾರಲ್ಲ ಹಸುನ, ಅವ್ರು ಇಟ್ಕೋತಾರೆ. ಇಲ್ಲಾಂದರೆ ಆದರೆ ಪರ್ಮಿಷನ್ ಕೇಳಿ ಹಸುಗೆ ತಿನ್ನಿಸ್ಬೋದಾ ಅಂತ ಅದನ್ನು ತಿನ್ನಿಸೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋಣ, ಸ್ವಲ್ಪ ಸೌಂಡ್ ಕೇಳಿಸ್ತಾ ಇದೆ ನನಗೆ, ಹೊರಗಡೆ ಹೋಗಿ ನೋಡ್ತೀನಿ. ಸೊ ಅಲ್ಲಿದೆ ನೋಡಿ ಹಸು. ಸೊ ಮನೆಗೂ ಹೋಗಿ ಅವರು ಈ ರೀತಿ ಮಾಡ್ತಾರೆ. ನಾವು ಅವರಿಗೆ ಬಾಳೆಹಣ್ಣು ತಿನ್ನಿಸ್ಬೇಕು.
संभाल के रहा बच्चा का। नहीं खिला खिला रहा अभी खिला दो। नमस्ते कर आयु नमस्ते कर से पापा मामा दो पापा मामा पापा मामा come let's do papa mama come here come right hand take right hand like this वहाँ से ले ये वहाँ खिलाना था, ये कार आ गया बीच में। ओके Sorry. ಸಿಂಪಲ್ ಆಗಿ ಹಾಕಿದ್ದೀನಿ ನಾನು, ಅಷ್ಟು ಚೆನ್ನಾಗಿ ಬರಲ್ಲ ನನಗೆ ರಂಗೋಲಿ ಹಾಕೋದಕ್ಕೆ, ಸ್ವಲ್ಪ ಫೋನಲ್ಲಿ ನೋಡ್ಕೊಂಡು ಹಾಕಿರೋದು ನಾನು. ಇದು ರಂಗೋಲಿ ಹಚ್ಚಿರುತ್ತಲ್ಲ, ಒಂದು ನಿಮಿಷ, ರಂಗೋಲಿ ಹಚ್ಚಿ ಸಿಗುತ್ತಲ್ಲ, ಇಲ್ಲಿ ನೋಡಿ ಈ ಅಚ್ಚಲ್ಲಿ ಹಾಕಿದ್ದು. ಬಟ್ ನೋಡಿದ್ರೆ ಈ ರೀತಿ ಬಂದಿದೆ, ಅಷ್ಟು ಚೆನ್ನಾಗಿ ಬರಲಿಲ್ಲ. ಆ್ಯಕ್ಚುಲಿ ನಾನು ಸುತ್ತ 4 ಸೈಡ್ಸ್ ಹಾಕೋಣ ಅಂದ್ಕೊಂಡೆ, ಬಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟಕ್ಕೆ ನಿಲ್ಲಿಸಿದೆ. ಬಟ್ ಇದು ಓಕೆ, ಚೆನ್ನಾಗಿ ಬಂದಿದೆ. ಜಸ್ಟ್ ಒಂದು ಕೈಟ್ ಹಾಕ್ಬಿಟ್ಟು ರೌಂಡ್ ಹಾಕಿ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಬರೆದಿದ್ದೀನಿ ಅಷ್ಟೇ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ನಾನು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಕಾಲ್ ಬಂತು ಮಮ್ಮಿಯಿಂದ ನನ್ನ ತಂಗಿ ಸ್ವಲ್ಪ ಹುಷಾರಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ಸ್ಯಾರಿ ಎತ್ತಿಟ್ಟಿದ್ದು ಒಳಗಡೆ ಇಟ್ಬಿಟ್ಟು ಜಸ್ಟ್ ಒಂದು ಬೇಗ ಹಾಕ್ಕೊಳ್ಳೋಂಥ ಚೂಡಿ ಹಾಕ್ಕೊಂಡಿದ್ದೀನಿ. ಸೊ ಬೇಗ ಹುಷಾರಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ನಾನು. ಇದು ಆ್ಯಕ್ಚುಲಿ ಸ್ಟೋನ್ದು, ನಿಮಗೆ ಕಾಣಿಸ್ತಿದೆಯಾ ಸ್ಟೋನ್? ಸೊ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇಲ್ಲ, ನೋಡ್ಬೋದು. ಸೊ ಈ ರೀತಿ ರೆಡಿ ಆಗಿದ್ದೀನಿ, ಯಾಕಂದರೆ ಸಂಜೆ ಮಕರ ಜ್ಯೋತಿ ನೋಡ್ತೀವಿ. ನನಗೆ ಸಂಕ್ರಾಂತಿ ಹಬ್ಬ ಅಂದರೆ ಒಂದು ಎಳ್ಳು ಬೆಲ್ಲ ತಿನ್ನೋದು, ನಂಗೆ ತುಂಬ ಇಷ್ಟ ಎಳ್ಳು ಬೆಲ್ಲ ತಿನ್ನೋದು. ಅದಾದಮೇಲೆ ಮಕರ ಜ್ಯೋತಿ ನೋಡೋದು, ಇದೆರಡು ಅಂತ ಅಂದರೆ ನನಗೆ ಸಂಕ್ರಾಂತಿ. ಸೊ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ ಲೈವ್ ಕೊಟ್ಟಿದ್ದಾರಾ ಇಲ್ವಾ ನೋಡಿ ಅಂತ. ಯಾಕಂದರೆ ಕೆಲವು ಸಲ ಡೇಟ್ ಮಿಸ್ ಆಗುತ್ತೆ. ಲಾಸ್ಟ್ ಇಯರ್ 15th ಮಕರ ಜ್ಯೋತಿ ಇತ್ತು, ಆವತ್ತೇ ಸಂಕ್ರಾಂತಿ ಕೂಡ ಇತ್ತು. ಸೊ ನಾನು ಇವತ್ತೂ ಈ ಸಲ 15th ಇದೆ ಜ್ಯೋತಿ ಏನೋ ಗೊತ್ತಿಲ್ಲ ಅಂತ ಡೌಟ್ ಇತ್ತು. ಅದಕ್ಕೆ ಅವ್ರಿಗೆ ಹೇಳಿದೆ, ಅವ್ರಿಗೆ ಕರೆದುಬಿಟ್ಟು ನನಗೆ ತೋರಿಸಿದ್ದಾರೆ. ಸೊ ಲೈವ್ ಕೊಟ್ಟಿದ್ದಾರೆ ಮಕರ ಜ್ಯೋತಿ ಇವತ್ತೇ. ಸೊ ಜ್ಯೋತಿ ನೋಡೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಸೊ ಈ ರೀತಿ ಇದೆ ನನ್ನ ಔಟ್ಫಿಟ್. ಈ ಔಟ್ಫಿಟ್ ನಾನು ಆಗಲೇ ಫೋಟೋಸಲ್ಲೂ ಹಾಕಿದ್ದೀನಿ ಆ್ಯಂಡ್ ವಿಡಿಯೋ ಕೂಡ ಮಾಡಿದ್ದೀನಿ. ಲಾಸ್ಟ್ ಇಯರ್ ಇದು ಹೊಸದೇನಲ್ಲ. ಇದನ್ನು ನಾನು
ಸೊ ಇದನ್ನು ನಾನು ಲಿಂಕ್ ಸಿಕ್ಕರೆ ನಾನಿಲ್ಲಿ ಟ್ಯಾಗ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಅಲ್ವಾ ನೀವು ನನಗೆ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಥರ ಬರುತ್ತೆ ಇದ್ರ ಡಿಸೈನ್. ಇಲ್ಲಿ ನೋಡಿ, ನಾನು ಆಮೇಲೆ ಕಂಪ್ಲೀಟ್ಲಿ ಫುಲ್ ತೋರಿಸ್ತೀನಿ ನಿಮಗೆ. ಸೊ ಈಗ ಮನೆಯವ್ರಿಗೆ ಎಲ್ರಿಗೂ ಎಳ್ಳು ಬೆಲ್ಲ ಕೊಡೋದು ಆ್ಯಂಡ್ ಅವರ ಆಶೀರ್ವಾದ ತಗೊಳ್ಳೋದು. ಸೊ ನಾನು ಇವರಿಗೆ ಎಳ್ಳು ಬೆಲ್ಲ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಆಫ್ಟರ್ 4 days ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ಆಮೇಲೆ ಹೇಳ್ತೀನಿ, ಅದು ಸರ್ಪ್ರೈಸ್ ಇದೆ. ಸೊ ಟ್ರಾಲೀಸ್ ಎಲ್ಲ ಹೊರಗೆ ತೆಗ್ದಿದ್ದೀವಾ, ಸೊ ಅದಕ್ಕೋಸ್ಕರ ಎಲ್ಲ ಅದನ್ನ ಐ ವಿಲ್ ಹೆಲ್ಪ್ ಯು ಮಮ್ಮ ಅಂದ್ಕೊಂಡು ಅದನ್ನೆಲ್ಲ ಸುಮ್ಮನೆ ಹೀಗೆ ತಗೊಂಡು ಹೋಗ್ತಾ ಇದ್ದಾನೆ. ಓಕೆ ಬಾ ಎಲ್ಲ ತೋರಿಸ್ತಾ ಇದ್ದಾನೆ. ಚಾಕ್ಪೀಸ್ ಅಂತೆ, ಅವ್ನ ಸ್ಟೋರಿ ಬುಕ್. Move aside. I do namaskar to Papa. Very good. Come, Ayu. Come here again. Yes, Ayu. Touch Papa then. Take this. Touch Papa leg. Very good. Take this. ಸೊ ಇಲ್ಲಿವರೆಗೂ ಆಗಿದೆ. ಆಮೇಲೆ ಮಕ್ಕಳ ಜೊತೆ ದರ್ಶನ ಮಾಡ್ತೀವಿ. ಆ್ಯಂಡ್ ಹೇಳಿದ್ನಲ್ಲ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ. ಟ್ರಾಲೀಸ್ ಎಲ್ಲ ತೆಗೆದು ಅದ್ರ ಮೇಲೆ ಕೂತ್ಬಿಟ್ಟು ಸ್ಲೈಡಿಂಗ್ ಆಟ ಆಡ್ತಿದ್ದಾನೆ. ನಾನು ಆ್ಯಕ್ಚುಲಿ ಇದಕ್ಕೂ ಮುಂಚೆನೇ ಟ್ರಾಲೀಸ್ ಎಲ್ಲ ಮೇಲಿಂದ ಇವ್ರ ಕೈಯಲ್ಲಿ ತೆಗೆಸ್ಕೊಂಡು ಸ್ವಲ್ಪ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಅದು ಇವಂದೇ ಭಯ ನನಗೆ. ಇವತ್ತು ತೆಗೆಸ್ಕೊಂಡಿದ್ದೀನಿ. ಇನ್ನು 4 days ಇದೆಯಲ್ಲ, ಸ್ವಲ್ಪ ನಂದು ಪ್ಯಾಕಿಂಗ್ ಮಾಡಬೇಕು, ಆಯುಧ್ ಮಾಡಬೇಕು, ಇವ್ರದ್ದು ಮಾಡಬೇಕು, ಆಮೇಲೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಇಟ್ಕೋಬೇಕು, ಅಷ್ಟೆಲ್ಲ ಇದೆ. ಸೊ ಇವನೇನು ಮಾಡ್ತಾನೆ ಇಲ್ಲಿ ನೋಡಿ, ಯಾವ ರೀತಿ ಮಾಡ್ತಾ ಇದ್ದಾನೆ ಇವನು. ಹಾಂ, ಇಲ್ಲಿ ನೋಡಿ ಜಂಪಿಂಗ್ ಅಂತೆ. ನೋಡಿ ಜಂಪಿಂಗ್ ಅಂತೆ. Are you Superman ante? Are you come here? Say happy Sankranti. Happy. Oi. Ayama. ಸೊ ಈ ರೀತಿ ಆಡ್ತಾ ಇದ್ದಾನೆ. ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ಇಲ್ಲಿ ನೋಡಿ, ಇದು ನನ್ನ ಔಟ್ಫಿಟ್. ಆಗಲೇ ಮುಂಚೆನೇ ಒಬ್ರು ಇದಕ್ಕೆ ಲಿಂಕ್ ಕೊಡಿ ಅಂತ ಹೇಳಿದ್ರು. ಸೊ ನಾನು ಲಿಂಕ್ ಸಿಕ್ಕರೆ ಟ್ಯಾಗ್ ಮಾಡಿರ್ತೀನಿ ನನ್ನ ವಿಡಿಯೋದಲ್ಲಿ. ಇದು ತುಂಬ ಸಖತ್ತಾಗಿದೆ, ಕಂಫರ್ಟಬಲ್. ನನ್ನ ಸೈಜ್ ಬಂದು ಎಮ್ ಸೈಜ್. ಬಟ್ ಎಮ್ ಸೈಜ್ ಸ್ವಲ್ಪ ನಂಗೆ ಲೂಸ್ ಆಗುತ್ತೆ. ಬಟ್ ನಾನು ಪೂರ್ತಿ ಎಸ್ ಸೈಜ್ ಟೈಟ್ ಫಿಟ್ಟಿಂಗು ತರಿಸ್ಕೊಳ್ಳೋಲ್ಲ, ಕಂಪ್ಲೀಟ್ ಲೂಸ್ ಕೂಡ ತರಿಸ್ಕೊಳ್ಳೋದಿಲ್ಲ. ಎಮ್ ಸೈಜ್ ಸ್ವಲ್ಪ ಲೂಸ್ ಆದರೆ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಮಾಡಿಸ್ಕೋತೀನಿ. ಯಾಕಂದರೆ ನಾನು ಆವಾಗ ದಪ್ಪ ಆಗೋದು, ಸಣ್ಣ ಆಗೋದು ಆಗ್ತಾನೆ ಇರ್ತೀನಿ. ಸೊ ಇಷ್ಟ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಸ್ವಲ್ಪ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಮಲಗಿಸಿದ್ದೀನಿ. ಆ್ಯಕ್ಚುಲಿ ಆಯು ಬೇಗ ಮಲ್ಕೋತಾನೆ. ಇವತ್ತು ಸ್ವಲ್ಪ ನನ್ನ ಪ್ಯಾಕಿಂಗ್ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಯು ಮಧ್ಯಾಹ್ನ ಮಲಗಲಿಲ್ಲ ಅಂದರೂ ಕೂಡ ರಾತ್ರಿ 10:15 ಮಲಗಿದ್ದಾನೆ. ಸೊ ನಾನು ಕೂಡ ತುಂಬ ಟಯರ್ಡ್ ಆಗಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಈ ರೀತಿ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಆಮೇಲೆ ಟ್ರಾಲಿಯಲ್ಲಿ ಜಸ್ಟ್ ಹೀಗೆ ಇಟ್ಬಿಡೋದು. ಇನ್ನು ಸ್ವಲ್ಪ ಇದೆ ನಂದು. ಸ್ವಲ್ಪ ಈ ರೀತಿ ನಾನು ಗೋವಾ ವ್ಲಾಗಲ್ಲಿ ತೋರಿಸಿದ್ದೆ, ಗೋವಾ ವ್ಲಾಗಿನ ಪ್ಯಾಕೇಜಿಂಗಲ್ಲಿ ಸೇಮ್ ಅದೇ ರೀತಿಯ ಪ್ಯಾಕೇಜಲ್ಲಿ ಅಂದರೆ ಪ್ಯಾಕಿಂಗ್ನಲ್ಲಿ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಇದ್ರ ಲಿಂಕ್, ಈ ಟ್ರಾವೆಲಿಂಗ್ ಪ್ಯಾಕೇಜ್ ಬ್ಯಾಗಿನ ಲಿಂಕ್ ಬೇಕು ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ ನನ್ನ ಚಾನಲ್ನಲ್ಲಿ. ವಿಡಿಯೋ ಮೇಲೆ ನಿಮಗೆ ಬರ್ತಿರುತ್ತೆ, ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಈ ಥರ ನಾನು 2 ಕಲರ್ ಮಾಡಿದ್ದೀನಿ, ಒಂದು ಬ್ಲ್ಯಾಕ್ ಆ್ಯಂಡ್ ಒಂದು ಗ್ರೇ ಕಲರ್. ತುಂಬ ಹೆಲ್ಪ್ ಆಗುತ್ತೆ ನನಗೆ. ಇಲ್ಲಿ ನೋಡಿ ಎಲ್ಲವೂ ಇದೆಲ್ಲ ನನ್ನ ಟೀ ಶರ್ಟ್ ಇದೆ ಆ್ಯಂಡ್ ಸ್ವಲ್ಪ ಜೀನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಇದರಲ್ಲಿ ನನ್ನ ಫ್ರಾಕ್ಸ್ ಥರ ಇದೆ, ಸ್ಕರ್ಟ್ಸ್ ಇರುತ್ತೆ. ಆ್ಯಂಡ್ ಇನ್ನು ಕೆಲವುದ್ರಲ್ಲಿ ಈ ಥರ ಇದೆ. ಇನ್ನು ಅಂದರೆ ಯಾರೆಲ್ಲ ಆ ವ್ಲಾಗ್ ಮಿಸ್ ಮಾಡಿದರೆ ಅವರಿಗೆಲ್ಲ ಗೊತ್ತಾಗುತ್ತೆ. ಸೊ ಈ ಥರ ಇದೆ. ಒಂದರಲ್ಲಿ ಇನ್ನರ್ಸ್ ಹಾಕೋತೀನಿ, ಇನ್ನೊಂದರಲ್ಲಿ ಇನ್ನೂ ಏನಾದರೂ ಇದ್ದರೆ ಅದನ್ನು ಹಾಕೋತೀನಿ. ಸನ್ ಗ್ಲಾಸಸ್ ಈ ಥರ, ಮತ್ತು ಇನ್ನೊಂದು ಈ ಥರ ಬ್ಯಾಗ್ ಬರುತ್ತೆ. ಸೊ ಆ್ಯಕ್ಚುಲಿ ಇದು ನಾನು ಶೂ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಶೂ ಅಥವಾ ಸ್ಯಾಂಡಲ್ಸ್ ಏನಾದರೂ ಇದ್ದರೆ ಇದರಲ್ಲಿ ಹಾಕೋತೀನಿ. ಸೊ ಇನ್ನೂ ಆಲ್ಮೋಸ್ಟ್ ಪ್ಯಾಕಿಂಗ್ ಏನೋ ಆಗ್ತಾ ಇದೆ. ಸೊ ಇಷ್ಟು. ಬಟ್ ಆಯು ಇವಾಗ ಲೇಟಾಗಿ ಮಲ್ಕೊಂಡಲ್ವ, ಸೊ ಇಷ್ಟು ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹಾಲು ಕಾಯಿಸ್ಬೇಕು, ಹೋಗಿ ಹಾಲು ಕಾಯಿಸ್ತೀನಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ದಿವಸದ ವ್ಲಾಗ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಸೊ ನೀವೆಲ್ಲ ನಿಮ್ಮ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೋ ನನಗೆ ಕಾಮೆಂಟ್ ಮಾಡಿದರು ನೀವು ಯಾವ ಡೈಪರ್ ಯೂಸ್ ಮಾಡೋದು ಅಂತ. ಸೊ ನಾನು ಯೂಸ್ ಮಾಡೋದು ಪ್ಯಾಂಪರ್ಸ್. ಸೊ ಜಸ್ಟ್ ಪ್ಯಾಂಪರ್ಸಲ್ಲೇ ಆ್ಯಲೋ ಅಂತೆಲ್ಲ ಇರುತ್ತೆ, ಎಕ್ಸ್ಪೆನ್ಸಿವ್ದು. ನಾನು ಆಫರ್ಸಲ್ಲಿ ನೋಡಿ ಅಂದರೆ ಡೈಪರ್ಸ್ನ ನಾನು ಕೊಂಡ್ಕೋತೀನಿ. ಇದು ಆ್ಯಂಟಿ ರ್ಯಾಶ್ ಬ್ಲ್ಯಾಂಕೆಟ್ ಪ್ಯಾಂಪರ್ಸ್ ಅಂತ. ಸೊ ನನಗೆ ಕಾಮೆಂಟ್ ಮಾಡಿ ಕೇಳಿದರು, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.